ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲಿಂದ ಮಾತಾಡ್ತಾ ಇದ್ದೀನಿ. ಏನು ಗೊತ್ತುಂಟಾ, ಅದು ಏನು ಗೊತ್ತುಂಟಾ, ಎಂತ ಗೊತ್ತುಂಟಾ, ಅದೆಲ್ಲ ವರ್ಡ್ಸ್ ಬರೋದು ನಾವೇನಾದರೂ ವ್ಲಾಗರ್ ಆದಾಗ, ಏನಾದರೂ ವೀಡಿಯೋಸ್ ಮಾಡುವಾಗ ಅದು ಬಂದೇ ಬರುತ್ತೆ. ನಾನು ಇವತ್ತು ಈಗ ಮಾತಾಡ್ತಾ ಇರೋದೇನೆಂದರೆ ಬಿಗ್ ಬಾಸ್ ಬಗ್ಗೆ. ಅಲ್ಲಿ ಧ್ರುವಂತ್ ಅಂತ ಒಬ್ಬ ಕೆಟ್ಟ ಮನುಷ್ಯ ಇದ್ದಾನೆ. ಆ ಧ್ರುವಂತಿಗೆ ಎಷ್ಟು ಬೈಬೇಕೋ ಅಷ್ಟು ಎಲ್ಲರೂ ಉಗಿದಾಯಿತು, ಬೈದಾಯಿತು, ಎಲ್ಲ ಆಯಿತು. ಆ್ಯಕ್ಚುಲಿ ರಕ್ಷಿತನ ಏಜೇ ನಿನಗೆ ಗೊತ್ತಿಲ್ಲ, ರಕ್ಷಿತನ ಏಜ್ ನಿನಗೆ ಗೊತ್ತಿಲ್ಲ. ಮಂಗಳೂರಲ್ಲಿ ಯಾರು ಮಾತಾಡಲ್ಲ ಹೇಳ್ತಿ, ಮಂಗಳೂರವಳ ರಕ್ಷಿತಾ, ಮಂಗಳೂರವಳ. ನಿನ್ಗೆ ಗೊತ್ತುಂಟಾ ರಕ್ಷಿತಾ ಎಲ್ಲಿ ಅವಳು ಅಂತ? ಅವಳದು ಏಜ್ ಗೊತ್ತಿಲ್ಲ, ಅವಳು ಹುಟ್ಟಿದ್ದೆಲ್ಲಿ ಗೊತ್ತಿಲ್ಲ, ಅವಳದ್ದು ತಂದೆ ತಾಯಿ ಊರು ಯಾವುದಂತ ಗೊತ್ತಿಲ್ಲ. ಹೆಂಗೆ ಮಾತಾಡ್ತೀನಿ ನೀನು? ಅವಳು ಮಂಗಳೂರಲ್ಲಿ ಎಂತ ಗೊತ್ತುಂಟಾ? ಹಾಗೆ ಮಾತಾಡಲ್ಲ, ಹೀಗೆ ಮಾತಾಡಲ್ಲ. ಆ ಹುಡುಗಿ ಹಿಂದಿ ನೀರು ಕುಡಿದ್ರೆ ಅಂತ ಹೇಳ್ತಾರಲ್ಲ, ಹಾಗೆ ಹಿಂದಿ ಮಾತಾಡೋ ಜಾಗದಲ್ಲಿ ಹುಟ್ಟಿದ್ದಾಳೆ, ಹಿಂದಿ ಮಾತಾಡೋ ಸ್ಕೂಲಿಗೆ ಹೋಗಿದ್ದಾಳೆ, ಹಿಂದಿ ಮಾತಾಡೋ ಜನರ ಮಧ್ಯೆ ಬೆಳೆದಿದ್ದಾಳೆ. ಈಗಷ್ಟೇ 1-2 ವರ್ಷದಿಂದ ನಮ್ಮ ಕಡೆ ಉಡುಪಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ಕನ್ನಡ ಕಲಿಯೋ ಹುಡುಗಿ ಅದು. ಅವಳಿಗೆ ಎನ್ಕರೇಜ್ ಮಾಡಬೇಕು ವಿನಃ ನಿನ್ನ ಹಾಗೆ ಅವಳು ನಾಟಕ ಮಾಡ್ತಾಳೆ, ಅವಳು ನಕಲಿ ಹಾಗೆ ಹೀಗೆ ಎಲ್ಲ ತೋರಿಸೋದು ಚೆನ್ನಾಗಿರಲ್ಲ. ಮತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ತಿಳ್ಕೊಳ್ಬೇಕು. ನೀನು ನಿನ್ನ ಫ್ಯಾಮಿಲಿ ಬಗ್ಗೆ ಕರೆಕ್ಟಾಗಿ ತಿಳ್ಕೊ, ಆಮೇಲೆ ಬೇರೆಯವರ ಫ್ಯಾಮಿಲಿಗೆ ಆಗಲಿ ಬೇರೆ ಕಂಟೆಸ್ಟೆಂಟಿನ ಬುಡಕ್ಕೆ ಕೈ ಹಾಕಕ್ಕೆ ಹೋಗು ಅಂತ ಹೇಳ್ತಾ, ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮದು ಒಪಿನಿಯನ್ ಹೇಳಿ. ಆ ಹುಡುಗಿ ನಮ್ಮನೆ ಪಕ್ಕದವಳು, ನನಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ, ನನಗೆ ಮಗಳಿದ್ದಾಗೆ ಅವಳು. ಯಾಕಂದರೆ ನಾನು ಇಂಡಿಯಾಗೆ ಬರುವಾಗ ಬಾಂಬೆಯಲ್ಲಿ ನನ್ನನ್ನು ಏರ್ಪೋರ್ಟಿಗೆ ಬಂದು ಪಿಕಪ್ ಮಾಡಿ ಅಲ್ಲಿಂದ ನಾವು ಉಡುಪಿ ತನಕ ಒಂದೇ ಕಾರಲ್ಲಿ ಒಟ್ಟಿಗೆ ಬಂದು ನನ್ನ ಮಗನ ಎಂಗೇಜ್ಮೆಂಟಲ್ಲಿ ಫುಲ್ಲು ಮನೆ ತುಂಬ ಓಡಾಡ್ತಾಯಿದ್ಲು, ಹಾಲಲ್ಲಿ ಫುಲ್ಲು ಓಡಾಡ್ತಾಯಿದ್ಲು. ಅಂಥ ಹುಡುಗಿ, ಅವಳಿಗೆ ಕನ್ನಡ ಬರುತ್ತಾ, ತುಳು ಬರುತ್ತಾ, ಯಾವ ಲ್ಯಾಂಗ್ವೇಜ್ ಬರುತ್ತಂತ ನಮ್ಗೆ ಗೊತ್ತಿರುತ್ತೆ, ಇವುಗಳಿಗೆಲ್ಲ ಎಂತ ಗೊತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್? ಇದಕ್ಕೆ ಕಮೆಂಟ್ ಮಾಡಿ, ದಯವಿಟ್ಟು ಇದನ್ನು ಶೇರ್ ಮಾಡಿ ಎಲ್ರಿಗೂ.